ಬೆಂಗಳೂರಿನಲ್ಲಿ ನಿಧಾನಗತಿಯಲ್ಲಿ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ಅಕ್ಕಪಕ್ಕದ ಏರಿಯಾಗಳಾಗಿರುವಂತಹ ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಗೆ ಪಾಸಿಟಿವ್, ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೂ ಕೂಡ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಇಬ್ಬರು ಸೋಂಕಿತರಿಗೆ ಸದ್ಯಕ್ಕೆ ಹೋಮ್ ಐಸೋಲೇಷನ್ ಅಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಹೋಮ್ ಐಸೋಲೇಷನ್ಗೆ ಯಾವಾಗ ಇಡ್ತಾರೆ ಅಂದ್ರೆ ಆ ಗುಣಲಕ್ಷಣಗಳು ಮೃದು ಸ್ವಭಾವದ್ದಾಗಿದ್ದಾಗ ಹೋಮ್ ಐಸೋಲೇಷನ್ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆರಂಭಿಕ ಹಂತದಲ್ಲಿ ಇಬ್ಬರನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಸಾವು ಜೊತೆಗೆ ಬೆಂಗಳೂರಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು, ಮಲ್ಟಿಪ್ಲೈ ಆಗೋದಕ್ಕೆ ಸಾಮಾನ್ಯವಾಗಿ ವೈರಾಣುಗಳು ತೆಗೆದುಕೊಳ್ಳೋ ಸಮಯದ ಮೇಲೂ ಕೂಡ ಕೋವಿಡ್ ಯಾವ ಪ್ರಮಾಣದಲ್ಲಿ ಹಬ್ತಾ ಇದೆ ಅನ್ನೋದು ನಿರ್ಧಾರ ಆಗುತ್ತೆ. ಉಸಿರಾಟದ ಸಮಸ್ಯೆಯಿಂದ ಆ ವೃದ್ಧರು, ನಾವಾಗಲೇ ಹೇಳ್ತಾ ಇದ್ವಲ್ಲ 85 ವರ್ಷದ ವೃದ್ಧನ ಸಾವಾಯಿತು ಅಂತ, ಸೊ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಆಮೇಲೆ ತುಂಬ ಜಾಸ್ತಿ ಜನ ಎಚ್ಚೆತ್ಕೊಳ್ಬೇಕಾಗಿರೋದು ಸ್ಯಾರಿ ಮತ್ತು ILI ಕೇಸಸ್ ಬಗ್ಗೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಯಾರಿಗಿರುತ್ತೆ ಅವರು ಸ್ವಲ್ಪ ಜಾಸ್ತಿ ಜಾಗೃತಿಯನ್ನು ವಹಿಸಿ. ನಿಮ್ಮನ್ನು ಹೆದರಿಸುವಂತಹ ಉದ್ದೇಶ ನಮ್ದು ಅಲ್ವೇ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ದಾಖಲಾಗ್ತಾ ಇರುವಂತಹ ಕೇಸಸ್ ಮತ್ತು ಸಾವಿನ ನಂತರ ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರೋ ಮುಂಜಾಗ್ರತಾ ಕ್ರಮ, ಎರಡರ ಬಗ್ಗೆ ಕೂಡ ಮಾಹಿತಿ ಕೊಡೋದಾದ್ರೆ. ಮಮತಾ, ಈಗ ಆರಂಭದಲ್ಲೇ ಕೋವಿಡ್ಗೆ ಒಂದು ಬಲಿ ಆಗಿರುವಂಥದ್ದು, ಅದು ಕೂಡ ಬೆಂಗಳೂರಿನಲ್ಲಿ 84 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋ ಕಾರಣಕ್ಕೋಸ್ಕರ ಈಗ ಜಿಲ್ಲಾಡಳಿತ ಮತ್ತು BBMP ಇಬ್ಬರು ಕೂಡ ಅಲರ್ಟ್ ಆಗಿರುವಂಥದ್ದು. ಎರಡೂ ಸಂಸ್ಥೆಗಳು ಕೂಡ ಅಲರ್ಟ್ ಆಗಿ ಅವರ ಸಂಪರ್ಕಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಸಾವಾಗಿರೋ ಕಾರಣದಿಂದಾಗಿ ಅವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಅವರ ಹೇಗೆ ಬಂತು, ಅವ್ರಿಗೆ ಕೋವಿಡ್ ಬರಲಿಕ್ಕೆ ಏನು ಕಾರಣ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ನಿಯಂತ್ರಣ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆರಂಭದಲ್ಲೇ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ, ಉಸಿರಾಟದ ಸಮಸ್ಯೆ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಮತ್ತು ತೀರಾ ವಯಸ್ಸಾಗಿತ್ತು, ಟ್ರೀಟ್ಮೆಂಟ್ ಪಡಿತಾ ಇದ್ರು, ಚಿಕಿತ್ಸೆ ಫಲಕಾರಿಯಾಗಿದೆ. 84 ವರ್ಷದ ವೈಟ್ ಫೀಲ್ಡ್ ಮೂಲದ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಈ ಸಾವಾದ ಬಳಿಕ ಬೆಂಗಳೂರು ನಗರ ಆರೋಗ್ಯ ಇಲಾಖೆಯವರೀಗ ಎಚ್ಚೆತ್ಕೊಳ್ತಾ ಇರ್ತಕ್ಕಂಥದ್ದು. ಅವರಿಗೆ ಸಂಬಂಧಪಟ್ಟಂಥ ಕುಟುಂಬಸ್ಥರನ್ನು ಕೂಡ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಅವ್ರಿಗೂ ಕೂಡ ಯಾವುದೇ ಪಾಸಿಟಿವ್ ಇಲ್ಲ ಎನ್ನುವಂಥದ್ದು. ಆ ವ್ಯಕ್ತಿಗೆ ಹೇಗೆ ಬಂತು ಏನು ಅಂತೇಳಿ ಕೂಡ ಮಾಹಿತಿ ಇಲ್ಲ, ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅದನ್ನು ಹೊರತುಪಡಿಸಿ BBMP ವ್ಯಾಪ್ತಿಯಲ್ಲಿ ಕೂಡ ಈಗ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು 35 ಕೇಸ್ಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಯಾವ ಪ್ರಮಾಣದಲ್ಲಿ ಸ್ಪ್ರೆಡಿಂಗ್ ಪ್ರಮಾಣ ಹೇಗಿದೆ, ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ನಿಯಂತ್ರಣ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಸಮುದಾಯ ಮಟ್ಟದಲ್ಲಿ ಟೆಸ್ಟಿಂಗ್ ಮಾಡದೇ ಹೋದ್ರು ಕೂಡ, ಅಲ್ಲಲ್ಲಿ ಟೆಸ್ಟಿಂಗ್ ಕೇಂದ್ರಗಳನ್ನು ರಚನೆ ಮಾಡದೇ ಇದ್ರೂ ಕೂಡ ಆಸ್ಪತ್ರೆಗಳಲ್ಲಿ ಯಾರಿಗೆ ಡೌಟ್ಫುಲ್ ಇರುತ್ತೆ, ಯಾರಿಗೆ ರೋಗ ಲಕ್ಷಣ ಇರ್ತವೆ ಅಂಥವ್ರಿಗೆ ಟೆಸ್ಟ್ ಮಾಡಲಿಕ್ಕೆ ಈಗ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಇವತ್ತು ಟೆಸ್ಟಿಂಗ್ ಕಿಟ್ಗಳು ಎಲ್ಲ ಆಸ್ಪತ್ರೆಗಳು ಕೂಡ ರವಾನೆ ಆಗುತ್ತೆ. ಸುಮಾರು 5,000 RT-PCR ಟೆಸ್ಟ್ ಕಿಟ್ಗಳನ್ನು ಪ್ರತಿ ಗೌರ್ಮೆಂಟ್ ಆಸ್ಪತ್ರೆಗೂ ಕೂಡ ರವಾನೆ ಆಗುತ್ತೆ. ಇವತ್ತು ನಾಳೆಯಿಂದ ಟೆಸ್ಟಿಂಗ್ ಶುರುವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈಗಾಗಲೇ BBMPಯ 8 ವಲಯಗಳಲ್ಲೂ ಕೂಡ ಕೋವಿಡ್ ಇದೆ. ಕೋವಿಡ್ ಇರೋ ಕಾರಣಕ್ಕೋಸ್ಕರನೇ ಈಗ ಅಲರ್ಟ್ ಆಗ್ತಾ ಇರುವಂಥದ್ದು. ಪಶ್ಚಿಮ ವಲಯದಲ್ಲಿ ಮಲ್ಲೇಶ್ವರಂ, ರಾಜಾಜಿನಗರದಲ್ಲಿ ಕೇಸ್ ಕಾಣಿಸ್ಕೊಂಡಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ ವೈಟ್ ಫೀಲ್ಡು ಮತ್ತು ಊಡಿ ಈ ಭಾಗಗಳಲ್ಲೂ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಕಳೆದ 20 ದಿನಗಳಿಂದ ಕೂಡ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಹೋಗ್ತಾ ಇದೆ. 7 ದಿನದಲ್ಲಿ 20 ದಿನ ಹೊರತುಪಡಿಸಿದೆ. ಕಳೆದ 1 ವಾರದಿಂದ ಕೂಡ ಆ ಕೇಸ್ ರೈಸ್ ಆಗುವಂಥ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ನಿಯಂತ್ರಣ ಮಾಡುವಂಥ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ನಿನ್ನೆ ಒಂದು ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ರಿವ್ಯೂ ಮೀಟಿಂಗನ್ನು ಮಾಡಿದರೆ ಆಯಾಯ ವಲಯದ ಆರೋಗ್ಯ ಅಧಿಕಾರಿಗಳು ಕೂಡಲೇ ಕೇಸ್ ಬಂದ ತಕ್ಷಣವೇ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಪತ್ತೆ ಹಚ್ಚಿ ಅವರ ಕುಟುಂಬಸ್ಥರನ್ನು ಐಸೋಲೇಷನ್ ಮಾಡಿ, ಒಂದು ವೇಳೆ ಅವರಿಗೆ ರೋಗ ಲಕ್ಷಣ ಇಲ್ಲದೆ ಇದ್ದರೆ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಟೆಸ್ಟ್ ಮಾಡೋದು ಬೇಕಿಲ್ಲ, ರೋಗ ಲಕ್ಷಣ ಇದ್ದರೆ ಟೆಸ್ಟ್ ಮಾಡಿ ಅಂತೇಳಿ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆರಂಭದಲ್ಲಿ ಎಚ್ಚೆತ್ಕೊಳ್ಳುವಂಥ ಕೆಲಸವನ್ನೇ ಈಗ ಆಗ್ತಾ ಹೋಗ್ತಾ ಇದೆ. ಟೆಸ್ಟ್ ಕಿಟ್ಗಳನ್ನು ಕೊಡೋದು ಅಷ್ಟೇ ಅಲ್ಲದೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ಗೆ ಅಂತೇಳಿ ಬೆಡ್ ಮೀಸಲಿಡುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ಆಶಾ ಕಾರ್ಯಕರ್ತರ ಮುಖಾಂತರ ಕೂಡ ಗರ್ಭಿಣಿಯರನ್ನ ಅವ್ರನ್ನ